ರಸ್ತೆಯಲ್ಲೇ ಮಹಿಳೆಯರು ಪುರುಷರ ಮಾರಾಮಾರಿ ನಡೆದಿದೆ. ಸ್ನಾನ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಣಕಿ ನೋಡಿದ್ದಾನೆ ಕಾಮುಕ ಅಂತ ಹೇಳಿ ಇದೀಗ ಮಹಿಳೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡಿದ್ದಕ್ಕೆ ಇದೀಗ ಹಲ್ಲೆ ಮಾಡಿರುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಕೋಲು ಮತ್ತೆ ಬೆತ್ತವನ್ನ ಹಿಡಿದು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ವಿಡಿಯೋ ಕೂಡ ವೈರಲ್ ಆಗಿದೆ. ರಾಯಚೂರಿನ ದೇವದುರ್ಗ ತಾಲೂಕಿನ ಮೂಡಲಗುಂಡ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ರಾಧಿಕಾ ಅನ್ನೋ ಮಹಿಳೆ ಸ್ನಾನ ಮಾಡುವಾಗ ರಾಮಣ್ಣ ಇಣಕಿ ನೋಡಿದ್ದಾನೆ. ಅದನ್ನ ಪ್ರಶ್ನೆ ಮಾಡಿದ್ದಾರೆ ರಾಧಿಕಾ. ಪ್ರಶ್ನೆ ಮಾಡಿದಂತಹ ರಾಧಿಕಾಳನ್ನೇ ರಾಮಣ್ಣ ಎಳೆದಾಡಿ ಹಲ್ಲೆ ಮಾಡಿದಂತಹ ಆರೋಪ ಕೇಳಿ ಬರ್ತಾ ಇದೆ. ಕಾಮುಕ ರಾಮಣ್ಣಗೆ ಯಲ್ಲಪ್ಪ ಅನ್ನೋ ಸಾಥನ್ನ ಕೊಟ್ಟಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಜಲಹಳ್ಳಿ ಠಾಣೆಯಲ್ಲಿ ರಾಮಣ್ಣ ಯಲ್ಲಪ್ಪ ವಿರುದ್ಧ ದೂರು ಕೂಡ ದಾಖಲಾಗಿದೆ. ತನ್ನ ವಿರುದ್ಧ ದೂರು ದಾಖಲಾಗ್ತಾ ಇದ್ದಂತೆ ಇದೀಗ ನೌಟಂಕಿ ಶುರು ಮಾಡಿಕೊಂಡಿದ್ದಾನೆ ರಾಮಣ್ಣ. ಮಹಿಳೆಯ ಕಡೆಯವರ ವಿರುದ್ಧ ಜಾತಿ ನಿಂದನೆ ಕೇಸನ್ನ ದಾಖಲು ಮಾಡಿದ್ದಾನೆ ಕಾಮುಕ. ಈ ಮನೆಗೆ ಮತ್ತೆ ಯಾಕೆ ಬಂದಿದ್ದೇಳಿ? ಮತ್ತೆ ಯಾಕೆ ಬಂದಿದ್ದೇಳಿ? ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಹೊಡೆದಾಡ್ಕೊಂಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಅವಾಚ್ಯ ಶಬ್ದಗಳಿಂದ ಒಬ್ಬರಿಗೊಬ್ಬರು ನಿಂದಿಸ್ಕೊಂಡಿದ್ದಾರೆ. ಇದೀಗ ಜಾತಿ ನಿಂದನೆಯ ಕೇಸನ್ನು ದಾಖಲು ಮಾಡಲಾಗಿದೆ. ಯಾವಾಗ ತನ್ನ ವಿರುದ್ಧ ಈ ರೀತಿಯಾಗಿ ಪ್ರಕರಣ ದಾಖಲಾಯಿತೋ ಇಬ್ಬರೂ ಕೂಡ ಷಡ್ಯಂತ್ರವನ್ನು ರೂಪಿಸಿ ಇದೀಗ ಈ ಒಂದು ಜಾತಿ ನಿಂದನೆಯನ್ನು ಕೇಸ್ ದಾಖಲು ಮಾಡಿದ್ರೆ ಆ ಜಾತಿ ನಿಂದನೆ ಕೇಸಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅರಿತು ಜಾತಿ ನಿಂದನೆ ಕೇಸನ್ನು ದಾಖಲು ಮಾಡಿದ್ದಾರೆ. ಮಹಿಳೆ ಪರ ಹೋರಾಟಕ್ಕೆ ಇದೀಗ ಮಹಿಳಾ ಸಂಘಟನೆ ಕೂಡ ನಿರ್ಧಾರವನ್ನು ಕೂಡ ಮಾಡಿರೋದೇ ಕೆಟ್ಟ ಕೆಲಸ. ಅದರಲ್ಲಿ ಸಮಜಾಯಿಷಿ ಬೇರೆ ಕೊಟ್ಕೊಳ್ತಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ಅನಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಅನಿಲ್, ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಕಾಮುಕ ಇಣಕಿ ನೋಡಿದ್ದೇ ಬಹಳ ದೊಡ್ಡ ತಪ್ಪು. ಯಾವಾಗ ಆತ ಮಾಡಿದ ತಪ್ಪನ್ನ ದೂರಿನ ಮೂಲಕ ಅವರು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡಿದಾಗ ಇದೀಗ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ. ತನಿಖೆ ಹೇಗೆ ಸಾಗ್ತಾ ಇದೆ? ಕೇಸ್ ದಾಖಲಾಗಿದೆಯಾ ಇಲ್ವಾ? ಮತ್ತೆ ವಶಕ್ಕೆ ಯಾರನ್ನಾದ್ರೂ ಪಡೆದುಕೊಂಡಿದ್ದಾರಾ ಅಂತ ಹೇಳಿ. ನಿಜವಾಗ್ಲೂ ಏನು ಸ್ನಾನ ಮಾಡುವಂತ ವೇಳೆಯಲ್ಲಿ ಏನು ಕಿಟಕಿಯಿಂದ ಹಣಿಕೆ ಹಾಕಿರುವಂತ ವಿಚಾರಕ್ಕೆ ಅವರನ್ನು ಪ್ರಶ್ನಿಸಿದಂತ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಕೂಡ ಮಹಿಳೆಯರು ಮತ್ತೆ ಅಲ್ಲಿ ಯುವಕರ ಮೇಲೆ ಕೂಡ ಒಂದು ಮಾರಾಮಾರಿ ನಡೆದಿರುವಂತ ಘಟನೆ ಆಗಿರುವಂತದ್ದು. ಇದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ನಡೆದಿರುವಂತಹ ನಿಂದನೆ ಆಗಿರುವಂತದ್ದು. ಆದ್ರೆ ಏನು ಆ ಮಹಿಳೆಯರು ಕೂಡ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ದಾರಿ ಉದ್ದಕ್ಕೂ ಹೋದಂತಹ ಸಂದರ್ಭದಲ್ಲಿ ಆ ಮಹಿಳೆಯರು ಕೂಡ ಅದೇ ಗ್ರಾಮದ ಮೂಡಲಗುಂಡ ಗ್ರಾಮದಲ್ಲಿ ಕೂಡ ಅವರನ್ನು ಮನೆ ಮುಂದೆ ಬರುವಂತ ಸಂದರ್ಭದಲ್ಲಿ ಪ್ರಶ್ನಿಸಿದಾಗ ಏಕಾಏಕಿ ಹಲ್ಲೆ ಮಾಡ್ತಾರೆ. ಹಲ್ಲೆ ಸಂಬಂಧಪಟ್ಟಂಗೆ ಕಟ್ಟಿಗೆ ತಗೊಂಡು ಕೂಡ ಹೊಡೆದಾಡಿರುವಂತಹ ವಿಡಿಯೋ ಕೂಡ ವೈರಲ್ ಆಗ್ತಾ ಇರುವಂತದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಧಿಕಾ ಕೂಡ ಅವರ ವಿರುದ್ಧ ಕೂಡ ಇಬ್ಬರ ವಿರುದ್ಧ ಕೂಡ ದೂರು ಕೂಡ ದಾಖಲಿಸ್ತಾರೆ. ಆ ದೂರಿಗೆ ಅನ್ವಯವಾಗಿ ಮತ್ತೆ ಪ್ರತಿ ದೂರನ್ನು ಕೂಡ ಏನ ಹಲ್ಲೆಗೊಳಗಾದಂತ ಅವರು ಕೂಡ ಒಂದು ದೂರನ್ನು ಕೂಡ ಜಾತಿ ನಿಂದನೆ ಪ್ರಕರಣ ಕೂಡ ದಾಖಲಿಸಿರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ಯಾರನ್ನು ಕೂಡ ವಶಕ್ಕೆ ಪಡೆದಿಲ್ಲ. ತನಿಖೆ ಮಾತ್ರ ಮುಂದುವರೆಸಿದೆ ಅಂತಾನೆ ಹೇಳ್ಬೋದ್ರಿ ಮ್ಯಾಮ್.